ಸ್ನೇಹಿತರೆ, ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದ್ದ ದೇಶದ ರಾಜಧಾನಿ ದಿಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ದಿಲ್ಲಿ ಮತದಾರ ಆಮ್ ಆದ್ಮಿ ಪಾರ್ಟಿಯನ್ನ ಅವರದ್ದೇ ಪೊರಕೆ ತಗೊಂಡು ಗೂಡಿಸಿ ಸೈಡಿಗೆ ಬಿಸಾಕಿದ್ದಾರೆ. ಭಾರತದ ರಾಜಕೀಯದ ನಾಯಕ್ ಅನ್ಕೊಂಡಿದ್ದ, ಅಂದ್ರೆ ನಾಯಕ್ ಅಂತ ಮೂವಿ ಬಂದಿತ್ತು ಗೊತ್ತಾ, ಪೊಲಿಟಿಕಲ್ ಕ್ಷಿಪ್ರ ಕ್ರಾಂತಿದು, ಆ ರೀತಿ ಇವ್ರನ್ನ ಬಿಂಬಿಸಲಾಗಿತ್ತು ಕೇಜ್ರಿವಾಲ್ರನ್ನ. ಮೋದಿಗೆ ಟಕ್ಕರ್ ಕೊಡ್ತಾರೆ, ಭವಿಷ್ಯದ ನ್ಯಾಷನಲ್ ಪಾಲಿಟಿಕ್ಸ್ ನ ಐಕಾನ್ ಆಗ್ತಾರೆ, ಎಮರ್ಜಿಂಗ್ ಸ್ಟಾರ್ ಅಂತ ಬಿಂಬಿತರಾಗಿದ್ದ ಅರವಿಂದ ಕೇಜ್ರಿವಾಲ್ ಖುದ್ದು ಮಕಾಡೆ ಮಲಗಿಬಿಟ್ಟಿದ್ದಾರೆ. ಭಾರತದ ರಾಜಕಾರಣದ ಇಂಪಾರ್ಟೆಂಟ್ ಪೊಲಿಟಿಕಲ್ ಅಧ್ಯಾಯ ಆಗಿತ್ತು, ಚಾಪ್ಟರ್ ಆಗಿತ್ತು ಆಮ್ ಆದ್ಮಿ ಪಾರ್ಟಿ. ಹೊಸ ಹೋಪ್ ಆಗಿತ್ತು ಭಾರತದ ಅಸಹಾಯಕ ಜನರಿಗೆ. 10 ವರ್ಷಗಳ ಹಿಂದೆ 2013 ಆ ಪೀರಿಯಡ್ನಲ್ಲಿ ಫಸ್ಟಿಗೆ ಪಾರ್ಟಿ ಎಮರ್ಜ್ ಆದಾಗ, ದಿಲ್ಲಿಯಲ್ಲಿ ಭುಗಿಲೆದ್ದು ಅಧಿಕಾರವನ್ನು ಹಿಡಿದಾಗ ಆ ಕನಸೆಲ್ಲ ನುಚ್ಚು ನೂರಾಗಿದೆ. ಆಮ್ ಆದ್ಮಿ ಪಾರ್ಟಿ ಅನ್ನೋ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ ಅತ್ಯಂತ ಹೀನಾಯ ರೀತಿಯಲ್ಲಿ, ಅಂದರೆ ಒಂದು ಉತ್ತಮ ರೀತಿಯಲ್ಲಿ ಸ್ಪರ್ಧೆ ಮಾಡಿ ಒಳ್ಳೆ ಹೆಸರಿನೊಂದಿಗೇನೆ ಓಕೆ ಇದೊಂದ್ಸಲಿ ಚೇಂಜ್, ಓಕೆ ಕೆಳಗೆ ಇಳಿತಾ ಇದ್ದೀವಿ ಅನ್ನೋ ಥರದಲ್ಲ, ಹಲವು ಕೆಟ್ಟ ಹೆಸರುಗಳೊಂದಿಗೆ ಆ ಎಕ್ಸ್ಪೆರಿಮೆಂಟ್, ಆ ಪಾರ್ಟಿ, ಆ ಲೀಡರ್ ಬಿದ್ದು ಹೋಗೋದನ್ನು ನಾವೀಗ ದಿಲ್ಲಿಲಿ ನೋಡ್ತಾ ಇದ್ದೀವಿ. ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿ ಪಾಲಿಗಿದು 27 ವರ್ಷಗಳ ಬಳಿಕ ದಿಲ್ಲಿಲಿ ಅಧಿಕಾರ ಹಿಡಿತಾ ಇದೆ ಬಿಜೆಪಿ. ಕೇಜ್ರಿವಾಲ್ಗಿಂತ ಮುಂಚೆ ಕಾಂಗ್ರೆಸ್, ಶೀಲಾ ದೀಕ್ಷಿತ್ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಅಧಿಕಾರವನ್ನು ಹಿಡಿದಿದ್ರು. ಅದಾದ ನಂತರ ಕೇಜ್ರಿವಾಲ್ ಬಂದೀಗ 1 ದಶಕ ಆಯಿತು. ವನವಾಸ ಬಿಜೆಪಿಗೆ 27 ವರ್ಷ ಅಲ್ಲಿ ದಿಲ್ಲಿಲಿ. ಊರು ತುಂಬ ಗೆದ್ದ ಮನೇಲಿ ಬಿದ್ದ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಸೀಟ್ ಆಗಿರೋ, ಸೆಂಟ್ರಲ್ ಗೌರ್ಮೆಂಟ್ನ ಸೀಟ್ ಆಗಿರೋ ದಿಲ್ಲಿಯಲ್ಲೇ ಬಿಜೆಪಿ ಪವರ್ ಸಿಗ್ತಾ ಇರಲಿಲ್ಲ. ಸೊ ಈಗ ಕಡೆಗೂ ಕೂಡ ಬಿಜೆಪಿ ಅಧಿಕಾರವನ್ನು ದಿಲ್ಲಿಯಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಮೋದಿ ಶಾ ಜೋಡಿ ಭಾರತದ ರಾಜಕಾರಣ ಕಂಡಂಥ ಅತ್ಯಂತ ಪವರ್ಫುಲ್ ಪೊಲಿಟಿಷಿಯನ್ಗಳು ಮತ್ತು ಚಾಣಾಕ್ಷ ಪೊಲಿಟಿಷಿಯನ್ಗಳು, ಸ್ಟ್ರಾಟಜಿಸ್ಟ್ಗಳು. ಇಲ್ಲೊಂದು ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಇವರಿಗೆ. ಅಸೆಂಬ್ಲಿ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸ್ವೀಪ್ ಬಿಜೆಪಿ. ಕಳೆದ 3 ಚುನಾವಣೆಯಲ್ಲೂ ಬಿಜೆಪಿ ಸ್ವೀಪ್. 2014ರಲ್ಲೂ 7-0, 19ರಲ್ಲೂ 7-0, 24ರಲ್ಲೂ 7-0. ಅದೇ ದಿಲ್ಲಿ ಜನ ಈ ಮೋದಿ ಶಾ ಜೋಡಿಗೆ ಪಾರ್ಲಿಮೆಂಟ್ನಲ್ಲಿ ಸ್ವೀಪ್ ವೋಟ್ ಹಾಕ್ತಿದ್ರು. ಸೇಮ್ ವೋಟರ್ಸ್ ಅಸೆಂಬ್ಲಿಯಲ್ಲಿ ಬಂದಾಗ ಕೇಜ್ರಿವಾಲ್ರನ್ನ ಸಾಲಿಡ್ ಆಗಿ ಬೆಂಬಲಿಸ್ತಾ ಇದ್ರು. ಯಾವ ಸ್ಟ್ರಾಟಜಿನೂ ವರ್ಕ್ ಆಗ್ತಿರಲಿಲ್ಲ ಕೇಜ್ರಿವಾಲ್ ಮುಂದೆ ಮೋದಿ ಶಾದು. ಈಗ ಕಡೆಗೂ ಕೂಡ ಅದನ್ನು ದಕ್ಕಿಸಿಕೊಳ್ಳುವಲ್ಲಿ ಮೋದಿ ಶಾ ಜೋಡಿ ಯಶಸ್ವಿಯಾಗಿದೆ. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿರೋ ದಿಲ್ಲಿ ಸಿಟಿ ಸ್ಟೇಟ್. ನಾವು ಈ ಹಿಂದೆ ದಿಲ್ಲಿಗೆ ಸಂಬಂಧಪಟ್ಟಂತ ಕೆಲ ದಿನಗಳ ಮುಂಚೆನೆ ಒಂದು ವರದಿ ಮಾಡಿದ್ವಿ. ಅಸೆಂಬ್ಲಿ ಎಲೆಕ್ಷನ್ ಹೇಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಬಜೆಟ್ ಆದಮೇಲೆ ಹೇಗೆಲ್ಲ ಬದಲಾವಣೆಗಳಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಟಿ ಸ್ಟೇಟ್ ಇದು. ನಗರ ಪ್ರದೇಶ ಜಾಸ್ತಿ ಇರುವಂಥ ಸ್ಟೇಟ್, ದೊಡ್ಡ ಪ್ರಮಾಣದ 66-67% ಮಿಡಲ್ ಕ್ಲಾಸ್ ಜನ ಇರುವಂತಹ ಒಂದು ರಿಚ್ ಸ್ಟೇಟ್ ಥರ ಇದು. ಸ್ವಲ್ಪ ರಿಚ್ ಅಂದರೆ ಭಾರತದ ಉಳಿದ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಆ್ಯಾವ್ರೇಜ್ನಲ್ಲಿ. ಸೊ ಇಂತಹ ಸಿಟಿ ಸ್ಟೇಟ್ನಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಿವೆ. ಮ್ಯಾಜಿಕ್ ನಂಬರ್ 36, 35 + 1 ಇಷ್ಟು ಸೀಟ್ ಗೆದ್ರೆ ಅಧಿಕಾರವನ್ನು ಹಿಡಿದು ಬಿಡ್ಬೋದು. ಆ ರಾಜ್ಯದ CM ಆಗ್ಬಿಡ್ಬೋದು. ಆ ರಾಜ್ಯವನ್ನ ರೂಲ್ ಮಾಡಬಹುದು, ರಾಜ್ಯ ಸರ್ಕಾರವನ್ನ. ಇರೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಬಿಜೆಪಿ ಇಲ್ಲಿಗ 48 ಸ್ಥಾನಗಳಲ್ಲಿ ಗೆಲುವು ಮತ್ತು ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಬಹುತೇಕ ಇಲ್ಲೇ ಸೆಟ್ಲ್ ಆಗುತ್ತೆ. 1-2 ಸೀಟ್ ಆ ಕಡೆ ಆಗಬಹುದು, ಹೇಳಕ್ಕಾಗಲ್ಲ. ಸಂಜೆವರೆಗೂ ಕೂಡ ಇದು ಮುಂದುವರಿಯೋದ್ರಿಂದ. ಬಟ್ ಹೆಚ್ಚು ಕಮ್ಮಿ 2 to 3 ± ಅಂತ ನೀವು ಅನ್ಕೋಬಹುದು. ಆಮ್ ಆದ್ಮಿ ಪಾರ್ಟಿ 22ಕ್ಕೆ ಈಗ ಬಿದ್ದು ಹೋಗ್ತಾ ಇದೆ. ಮೊದಲ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಪಡ್ಕೊಂಡಾಗ ಇವರು ಆಮ್ ಆದ್ಮಿ ಪಾರ್ಟಿ 67 ಸೀಟ್. ಅದಾದ್ಮೇಲೆ 5 ವರ್ಷಗಳ ಅಧಿಕಾರ ನಡೆಸಿದ ಬಳಿಕ ಕೂಡ ಅಗೈನ್ 60+ ಸೀಟ್ ಗೆದ್ಕೊಂಡಿದ್ರು ಆಮ್ ಆದ್ಮಿ ಪಾರ್ಟಿಯವರು. ಈಗ 22 ಆಸುಪಾಸು ಅಲ್ಲಿಗೆ ಬಂದು ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಮಾತ್ರ ದೊಡ್ಡ ದಾಖಲೆ ಮಾಡಿದೆ ಈ ಸಲ. ಎಂಥ ದಾಖಲೆ ಕ್ರಿಯೇಟ್ ಮಾಡಿದೆ ಕಾಂಗ್ರೆಸ್ ಅಂತ ಹೇಳಿದ್ರೆ, 0ಯಲ್ಲಿ ಹ್ಯಾಟ್ರಿಕ್ ಮಾಡಿದೆ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಪುರಾತನ ಪಕ್ಷ ಕಾಂಗ್ರೆಸ್, ರಾಷ್ಟ್ರದ ರಾಜಧಾನಿಯಲ್ಲಿ ನಿರಂತರ 3 ಚುನಾವಣೆಗಳಲ್ಲಿ 0 ಸುತ್ತಿದೆ.
0, 1 ಸೀಟು ಇಲ್ಲ, ಹ್ಯಾಟ್ರಿಕ್ 0. ನಾವು ಸರ್ವೆ ಬಂದಾಗಲೂ ಕೂಡ ತಮ್ಮನೇಲಿ ಕೊಟ್ಟಿದ್ವಿ 0 0 0 0 ಅಂತ ಹೇಳಿ ಸರ್ವೆ ಆಧಾರದ ಮೇಲೆ ಕ್ವಶನ್ ಮಾರ್ಕ್ ಹಾಕಿದ್ವಿ. ಅದು ನಿಜ ಆಗಿದೆ ಆಲ್ಮೋಸ್ಟ್. ಈಗ ಇದು ವಿಡಿಯೋ ರೆಕಾರ್ಡ್ ಆಗೋ ಸಂದರ್ಭ ಮಧ್ಯಾಹ್ನ, ಇವತ್ತು 8ನೇ ತಾರೀಕು ಮಧ್ಯಾಹ್ನ. ಸಂಜೆಯ ವೇಳೆಗೆ ಏನಾದರೂ 1 ಸೀಟು ಕಾಂಗ್ರೆಸ್ಸಿಗೆ ಬಂದಿಲ್ಲ ಅಂದರೆ ಇದು ಹೀಗೆ ನಂಬರ್ 0ನೇ ಇತ್ತು ಅಂತ ಹೇಳಿದ್ರೆ ಅತ್ಯಂತ ಘೋರ ಅಪಮಾನ ಮಾತ್ರ ಕಾಂಗ್ರೆಸ್ ಪಾರ್ಟಿಗಿದು. ಜೊತೆಗೆ ಸ್ನೇಹಿತರೆ, ಇಲ್ಲಿ ಲೋಕಸಭಾ ಚುನಾವಣೆ ಇತ್ತಲ್ಲ, ಲಾಸ್ಟ್ ಲೋಕಸಭಾ ಚುನಾವಣೆ 2024ರ ಲೋಕಸಭಾ ಚುನಾವಣೆ, ಅಲ್ಲಿ BJP ಅಧಿಕಾರಕ್ಕೆ ಬಂದರೂ ಕೂಡ ಸಮ್ಮಿಶ್ರ ಸರ್ಕಾರದ ರೀತಿ ಹೆಚ್ಚು ಕಮ್ಮಿ BJP ಡಾಮಿನೆಂಟ್ ಪಾರ್ಟಿ, ಆಲ್ಮೋಸ್ಟ್ ಬಹುಮತಕ್ಕೆ ಹತ್ತಿರ ಇದ್ದರು. ಒಂಚೂರು ಬಹುಮತಕ್ಕಿಂತ ಕೆಳಗೆ ಬಂದು ನಾಯ್ಡು, ನಿತೀಶ್ ಇವರೆಲ್ಲ ಸಪೋರ್ಟ್ ತಗೊಂಡು ಸರ್ಕಾರ ಮಾಡಿದಾಗ BJP ಡೌನ್ವರ್ಡ್ ಟ್ರೆಂಡಲ್ಲಿದೆಯಾ ಅನ್ನೋ ಸಂಕೇತಗಳು ಬಂದಿತ್ತು ಅಲ್ಲಿ ಆ ಚುನಾವಣೆಯಲ್ಲಿ. ಮುಂದೆ ಬಹಳ ಕಷ್ಟ ಇರುತ್ತೆ ಅಂತ. ಆದರೆ BJP ಅಭೂತಪೂರ್ವವಾಗಿ ಬೌನ್ಸ್ ಬ್ಯಾಕ್ ಮಾಡಿದೆ ಆ ಲೋಕಸಭಾ ಚುನಾವಣೆಯಲ್ಲಿ ಆಗಿರೋ ಹಿನ್ನಡೆಯಿಂದ. ಲೋಕಸಭಾ ಚುನಾವಣೆಯ ಬಳಿಕ ಮಹಾರಾಷ್ಟ್ರದಲ್ಲಿ ಗೆಲುವು, ಹರಿಯಾಣದಲ್ಲಿ ಗೆಲುವು, ಈಗ ದಿಲ್ಲಿಯಲ್ಲೂ ಕೂಡ ವಿಪಕ್ಷಗಳನ್ನು ಧೂಳಿಪಟ ಮಾಡಿ BJP ಲೋಕಸಭಾ ಚುನಾವಣೆ ಒಂದು ಎಕ್ಸೆಪ್ಷನ್ ಅಷ್ಟೇ, ಅದೊಂದು ಅಪವಾದ ಅಷ್ಟೇ. ಉಳಿದಂತೆ ನಾವು ಗೆಲ್ತಾನೆ ಬಂದಿದ್ದೀವಿ. ಮಧ್ಯಪ್ರದೇಶದಲ್ಲೂ ಕೂಡ ಗೆದ್ದಿದ್ವಿ, ಲೋಕಸಭೆಯಲ್ಲಿ ಚೂರು ಹಿನ್ನಡೆ ಆಯಿತು ನಮಗೆ. ಆದರೆ ಅದಾದಮೇಲೆ ಮಹಾರಾಷ್ಟ್ರ ಗೆದ್ವಿ, ಹರಿಯಾಣ ಗೆದ್ವಿ, ದಿಲ್ಲಿ ಕೂಡ ಗೆದ್ವಿ. ಹಾಗಾಗಿ ನಮ್ಮ ಶಕ್ತಿ ಕುಂದಿಲ್ಲ. ನಾವು ಮಾಡಿದ ಮಿಸ್ಟೇಕ್ಸನ್ನು ರಿಪೇರಿ ಮಾಡಿಕೊಂಡು ಮತ್ತೆ ನಾವು ಫೈಟ್ ಬ್ಯಾಕ್ ಮಾಡಿ ಮೇಲೆ ಬಂದಿದ್ದೀವಿ ಅನ್ನೋ ಸಂದೇಶವನ್ನು BJP ದೇಶದ ಜನತೆಗೆ, ಮತದಾರರಿಗೆ, ತನ್ನ ಪಕ್ಷದ ಕಾರ್ಯಕರ್ತರಿಗೂ ಕೂಡ ರವಾನೆ ಮಾಡೋಕೆ ಇದರಿಂದ ಸಾಧ್ಯ ಆಗುತ್ತೆ. ಒಟ್ಟು 70 ಸೀಟಿತ್ತು. ಆಗಲೇ ಹೇಳಿದ ಹಾಗೆ ಸಣ್ಣ ವಿಧಾನಸಭೆ. ಹೆಸರಿಗೆ ಆಮ್ ಆದ್ಮಿ ಪಾರ್ಟಿ, BJP, ಕಾಂಗ್ರೆಸ್ 3 ಜನ ಕಣದಲ್ಲಿದ್ದರು. ಆದರೆ ನೇರ ಪೈಪೋಟಿ ಇದ್ದಿದ್ದು ಆಮ್ ಆದ್ಮಿ ಪಾರ್ಟಿ ಮತ್ತು BJP ನಡುವೆ. ಆಪ್, ಕಾಂಗ್ರೆಸ್, INDIA ಒಕ್ಕೂಟದಲ್ಲಿ ಜೊತೆಗಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಸೀಟ್ ಶೇರ್ ಮಾಡಿ ಸ್ಪರ್ಧೆ ಮಾಡಿದ್ರು. ಆದರೆ ಅಸೆಂಬ್ಲಿಯಲ್ಲಿ ಬಾಯಿ ಬಂದಂಗೆ ಒಬ್ಬರ ಮೇಲೆ ಒಬ್ಬರು ಬೈಕೊಂಡು ಸ್ಪರ್ಧೆ ಮಾಡಿದ್ರು. ಕೇಜ್ರಿವಾಲ್ ಭ್ರಷ್ಟರ ಪಟ್ಟಿ ರಿಲೀಸ್ ಮಾಡಿ ಅದರಲ್ಲಿ ರಾಹುಲ್ ಗಾಂಧಿಯನ್ನು ಸೇರಿಸ್ಬಿಟ್ಟು ರಿಲೀಸ್ ಮಾಡಿದ್ರು. ರಾಹುಲ್ ಗಾಂಧಿ ದಿಲ್ಲಿಗೆ ಬಂದರು, ಶೀಶ್ ಮಹಲ್ ಅಂತೇಳಿ BJP ಲ್ಯಾಂಗ್ವೇಜ್ನಲ್ಲಿ ಕೇಜ್ರಿವಾಲಿಗೆ ಬೈದರು. BJPಗಿಂತ ತೀವ್ರವಾಗಿ ಸ್ಕ್ಯಾಮ್ಸ್ಟರ್ ಅಂತ ಕರೆದ್ರು ಅರವಿಂದ ಕೇಜ್ರಿವಾಲ್ರನ್ನ ರಾಹುಲ್ ಗಾಂಧಿ. ಇದರ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಆಮ್ ಆದ್ಮಿ ಪಾರ್ಟಿಯ ವೋಟ್ಸ್ ಕೂಡ ಸ್ಪ್ಲಿಟ್ ಆಗಿ, ವಿಶೇಷವಾಗಿ ಮುಸ್ಲಿಂ ಮತಗಳು ಕೂಡ ಸ್ಪ್ಲಿಟ್ ಆಗಿ, ಕಾಂಗ್ರೆಸ್ ಕೂಡ ಒಂದಷ್ಟು ಅದರಲ್ಲಿ ಪಾಲನ್ನ ತಗೊಂಡು ಕೇಜ್ರಿವಾಲ್ರ ಗಾಯದ ಮೇಲೆ ಚೂರು ಉಪ್ಸವರಿದೆ. ಅಂದ್ರೆ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಸೋಲಿಗೆ ಇನ್ನಷ್ಟು ವೇಗವನ್ನ, ಅಂದ್ರೆ ಬೀಳ್ತಿರೋ ವೇಗ ಇನ್ನಷ್ಟು ಜಾಸ್ತಿ ಆಗೋಕೆ ಕಾಂಗ್ರೆಸ್ ಕೂಡ ಇಲ್ಲಿ ಕೊಡುಗೆಯನ್ನು ಕೊಟ್ಟಿರೋದು ಕಾಣಿಸ್ತಾ ಇದೆ. 48% ವೋಟ್ ಶೇರ್ ಪಡೆದಿದೆ BJP, ಕಳೆದ ಬಾರಿಗಿಂತ 9% ಜಾಸ್ತಿ. ಪರಿಣಾಮ ಕಳೆದ ಬಾರಿಗಿಂತ 40 ಸೀಟ್ಗಳು ಹೆಚ್ಚಾಗಿವೆ, 40 ಸೀಟ್ಸ್ ಜಾಸ್ತಿ ಆಗಿವೆ. BJPದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಈಸಿಯಾಗಿ ಬಹುಮತದೊಂದಿಗೆ, ಗುಡ್ ಮೆಜಾರಿಟಿಯೊಂದಿಗೆ BJP ಸರ್ಕಾರ ರಚಿಸ್ತಾ ಇದೆ. 1993ರಲ್ಲಿ ಲಾಸ್ಟ್ ಟೈಮ್ BJP ದಿಲ್ಲಿಯಲ್ಲಿ ಗೆದ್ದಿದ್ದು. ಈಗ ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ. ಇತ್ತ ಆಮ್ ಆದ್ಮಿ ಪಾರ್ಟಿ ಕೇವಲ 22 ಸ್ಥಾನಗಳನ್ನು ಗೆದ್ದಿದೆ. ವೋಟ್ ಶೇರ್ 44%, ಕಳೆದ ಸಲಕ್ಕಿಂತ 10% ಡೌನ್. ಹೀಗಾಗಿ 2020ರ ಚುನಾವಣೆಗಿಂತ 40 ಸ್ಥಾನ ಕಳ್ಕೊಂಡಿದೆ. ಏನೋ ಸ್ಟಾರ್ ಕ್ಯಾಂಡಿಡೇಟ್ಸ್ ಕತೆ ನೋಡಿ ಆಮ್ ಆದ್ಮಿ ಪಾರ್ಟಿದು. ಅತಿರಥ ಮಹಾರಥರು ಅಂತ ಅನ್ಸ್ಕೊಂಡವರು ಈ ಪಾರ್ಟಿದೆಲ್ಲ ಸೋತು ಹೋಗಿದ್ದಾರೆ. ಗೆದ್ರು ಕೂದಲೆಳೆ ಅಂತರದಲ್ಲಿ ಕೆಲವರು ಗೆದ್ದಿದ್ದಾರೆ. ಖುದ್ದು ಆಮ್ ಆದ್ಮಿ ಪಾರ್ಟಿ ಅನ್ನೋ ಪೊಲಿಟಿಕಲ್ ಸ್ಟಾರ್ಟ್ಅಪ್ ನ ಫೌಂಡರ್ ಖುದ್ದು ಅರವಿಂದ ಕೇಜ್ರಿವಾಲ್ ನ್ಯೂ ಡೆಲ್ಲಿ ಕ್ಷೇತ್ರದಿಂದ ಸೋತು ಹೋಗಿದ್ದಾರೆ. BJPಯ ಪರ್ವೇಶ್ ವರ್ಮಾ 1800 ಮತಗಳ ಅಂತರದಿಂದ ಗೆದ್ದುಬಿಟ್ಟಿದ್ದಾರೆ. BJPಯ ದಿಲ್ಲಿ CM ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಇವರೀಗ ಕೇಜ್ರಿವಾಲ್ರನ್ನ ಸೋಲಿಸಿದ್ದಾರೆ. ಕೇಜ್ರಿವಾಲ್ರನ್ನೇ ಸೋಲಿಸಿರೋದ್ರಿಂದ ಇವರು ಮುಂದಿನ CM BJP ಯಾರು ಮಾಡುತ್ತೆ ಅದೇನು ಕ್ಲಾರಿಟಿ ಇಲ್ಲ. ಆದರೆ ಇವರು ಕೂಡ ರೇಸ್ನಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿ ಕಾಂಗ್ರೆಸ್ನಿಂದ ಸಂದೀಪ್ ದೀಕ್ಷಿತ್ ಕಂಟೆಸ್ಟ್ ಮಾಡಿದ್ರು, 3000 ಮತಗಳನ್ನು ತಗೊಂಡಿದ್ದಾರೆ. ಶೀಲಾ ದೀಕ್ಷಿತ್ರ ಮಗ ಇವರು. ದಿಲ್ಲಿಯನ್ನು ದಶಕಗಳ ಕಾಲ ರೂಲ್ ಮಾಡಿದ ಕಾಂಗ್ರೆಸ್ನ CM ಆಗಿದ್ದ ಶೀಲಾ ದೀಕ್ಷಿತ್ರ ಮಗ ಸಂದೀಪ್ ದೀಕ್ಷಿತ್. ಈ ಹಿಂದೆ ಇದೇ ಕೇಜ್ರಿವಾಲ್ ಶೀಲಾ ದೀಕ್ಷಿತ್ ಸರ್ಕಾರವನ್ನು ಕೆಡವಿ ಸೋಲಿಸಿ ಅಧಿಕಾರಕ್ಕೆ ಬಂದಿದ್ರು. ಸೊ ಈಗ ಸಂದೀಪ್ ದೀಕ್ಷಿತ್ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆ ಮಾಡಿದ್ರು. BJPಯ ಕ್ಯಾಂಡಿಡೇಟ್ ಇಲ್ಲಿ ಗೆದ್ದಿದ್ದಾರೆ, ಆದರೆ ಗೆಲುವಿನ ಅಂತರ ಬಹಳ ಚಿಕ್ಕದು. ಸಂದೀಪ್ ದೀಕ್ಷಿತ್ ತಗೊಂಡಿರುವ ಮತಗಳು ಎಷ್ಟು ಅಂತ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಹಾಗೆ ಗೆಲುವಿನ ಅಂತರ ಎಷ್ಟು ಅಂತ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಹಾಗಾಗಿ ಒಂದು ರೀತಿಯಲ್ಲಿ ಸಂದೀಪ್ ದೀಕ್ಷಿತ್ ತಾಯಿಯನ್ನು ಸೋಲಿಸಿದ ಸೇಡನ್ನು ತೀರಿಸ್ಕೊಂಡ್ರು ಅಂತ ಕೂಡ ನೀವಿಲ್ಲಿ ಕರಿಬೋದು. ಸ್ವಲ್ಪ ಫಿಲ್ಮಿ ಆಗಿದ್ದನ್ನು ಅನಲೈಸ್ ಮಾಡ್ಬೋದು ಅಂತ ಹೇಳಿದ್ರೆ. ಅತ್ತ ಹಾಲಿ CM ಅತಿಶಿ ಮರ್ಲೇನಾ ಕಾಲ್ಕಾಜಿ ಕ್ಷೇತ್ರದಲ್ಲಿ ಸೋಲಿನ ದವಡೆಯಿಂದ ಬಚಾವಾಗಿ ಎಡ್ಜ್ನಲ್ಲಿ ಮೇಲ್ಬಿದ್ದಿದ್ದಾರೆ, ಗೆಲುವನ್ನು ಕಂಡಿದ್ದಾರೆ. ದಿಲ್ಲಿ BJP ಪಾಲಿನ ಮೋಟರ್ ಮೌತ್ ಅಥವಾ ಕರ್ನಾಟಕ BJPಲಿ ಈಶ್ವರಪ್ಪ ಹೇಗೋ ಹಾಗೆ ರಮೇಶ್ ಬಿದೂರಿ ದಿಲ್ಲಿ BJPಯಲ್ಲಿ ಅವರ ನಾಲಿಗೆಗೆ ನಿಯಂತ್ರಣವೇ ಇಲ್ಲ.
ಅವರು ಗೆದ್ದೇ ಬಿಡ್ತಾರೆ ಅಂತಾಗಿತ್ತು. ಅವರು ಸೋಲನ್ನು ಕಂಡಿದ್ದಾರೆ. ಮಾಜಿ ಡೆಪ್ಯೂಟಿ ಸಿಎಂ ಕೇಜ್ರಿವಾಲ್ರ ಸೇನಾನಿ ಮನೀಶ್ ಸಿಸೋಡಿಯಾ ಜಂಗ್ಪುರ್ ಕ್ಷೇತ್ರದಲ್ಲಿ ಸೋತು ಹೋಗಿದ್ದಾರೆ. ಇಡೀ ದಿಲ್ಲಿ ಗೌರ್ಮೆಂಟನ್ನು ನಡೆಸ್ತಾ ಇದ್ರು ಇವರು, ಅಡ್ಮಿನಿಸ್ಟ್ರೇಟರ್. ಅವರು ಸೋತು ಹೋಗಿದ್ದಾರೆ. ಬಿಜೆಪಿಯ ತರ್ವಿಂದರ್ ವರ್ಮಾ ಗೆದ್ದಿದ್ದಾರೆ. ಉಳಿದಂತೆ ಸತ್ಯೇಂದ್ರ ಜೈನ್, ಸೌರಭ್ ಭಾರದ್ವಾಜ್, ಗೋಪಾಲ್ ರೈ ಎಲ್ಲರಿಗೂ ಕೂಡ ಹಿನ್ನಡೆಯಾಗಿದೆ. ಇದುವರೆಗೂ ಕೂಡ ನಾವು ಟ್ರೆಂಡ್ಸ್ ನೋಡ್ತಾ ಇದ್ರೆ ರೀಜನ್ ವೈಸ್ ನೋಡ್ತಾ ಇರ್ಬೋದು ನೀವು. ವೆಸ್ಟ್ ಡೆಲ್ಲಿ, ನಾರ್ತ್ ವೆಸ್ಟ್ ಡೆಲ್ಲಿಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಅರವಿಂದ್ ಕೇಜ್ರಿವಾಲ್ ಕಂಟೆಸ್ಟ್ ಮಾಡಿದ್ದ ನ್ಯೂ ಡೆಲ್ಲಿ ಭಾಗದಲ್ಲೂ ಆಪ್ ಭಾರಿ ಹಿನ್ನಡೆ ಕಂಡಿದೆ. ಜುಗ್ಗಿ ಜೋಪಡಿ, ಗುಡಿಸಲು ಹಾಗೂ ಒಂದಷ್ಟು ಸ್ಲಮ್ ಏರಿಯಾಗಳಿರುವಂತಹ ಜೆ ಕಾಲೋನಿಯಲ್ಲಿ ಕಳೆದ ಸಲ ಆಪ್ ಚೆನ್ನಾಗಿ ಸ್ವೀಪ್ ಮಾಡಿತ್ತು, ಗುಡ್ಸ್ ಹಾಕಿತ್ತು. 19-18 ಸೀಟ್ ಗೆದ್ದಿತ್ತು. ಆದರೆ ಈ ಸಲ 6 ಸೀಟನ್ನು ಅಲ್ಲಿ ಕಳ್ಕೊಂಡಿದೆ. ಅಲ್ಲೂ ಕೂಡ ಬಿಜೆಪಿ ಲಾಸ್ಟ್ ಟೈಮ್ಗಿಂತ ಗೇನ್ ಮಾಡಿದೆ. ಇನ್ನು SC ಮೀಸಲು ಕ್ಷೇತ್ರದಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಡಾಮಿನೆನ್ಸನ್ನು ಬಿಜೆಪಿ ಬ್ರೇಕ್ ಮಾಡಿದೆ. 5 ಸೀಟ್ ಆಮ್ ಆದ್ಮಿ ಪಾರ್ಟಿ ಕಳ್ಕೊಂಡಿದೆ. ಇನ್ನು ಹಿಂದೂಗಳು 75%ಗಿಂತ ಹೆಚ್ಚಿರೋ ಕಡೆ ಈ ಸಲ ಬಿಜೆಪಿ ಕಮ್ ಬ್ಯಾಕ್ ಮಾಡಿದೆ. ಲೋಕಸಭೆಯಲ್ಲಿ ಗೆಲ್ತಾ ಇದ್ರು, ಆದರೆ ಅದೇ ವೋಟರ್ಸ್ ಅಸೆಂಬ್ಲಿಲಿ ಆಮ್ ಆದ್ಮಿ ಪಾರ್ಟಿಗೆ ಓಟ್ ಹಾಕಿದ್ರು. ಅವರೆಲ್ಲ ವಾಪಸ್ ಬಿಜೆಪಿಗೆ ಅಸೆಂಬ್ಲಿಯಲ್ಲೂ ಕೂಡ ಓಟ್ ಹಾಕಿದ್ದಾರೆ. ಈ ಸಲ ಜಾಟ್ ಪ್ರಾಬಲ್ಯದ 8ಕ್ಕೆ 8 ಸೀಟ್ಗಳಲ್ಲಿ ಬಿಜೆಪಿ ಆಮ್ ಆದ್ಮಿ ಪಾರ್ಟಿಯನ್ನ ಅವ್ರದ್ದೇ ಪೊರಕೆ ತಗೊಂಡು ಗುಡಿಸಿ ಹಾಕಿದೆ. ಆಪ್ ಸೋಲಿಗೆ ಕಾರಣಗಳೇನು? ಆಡಳಿತ ವಿರೋಧಿ ಅಲೆ. 3 ಸಲ ಸಿಎಂ ಆಗಿದ್ರು ಕೇಜ್ರಿವಾಲ್ ಬ್ಯಾಕ್ ಟು ಬ್ಯಾಕ್. ಅಂದರೆ ಮೊದಲ ಅವಧಿ ಅದೇನು ಪೂರ್ಣಾವಧಿ ಅಲ್ಲ, ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿದು. ಆಮೇಲೆ ಅದನ್ನು ಸರಿ ಆಮ್ ಆದ್ಮಿ ಪಾರ್ಟಿಯವರಿಗೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಿಲ್ಲ ಸರ್ಕಾರ ನಡೆಸೋಕ್ಕೆ ಅಂಥೇಳಿ ಅದು ವಿಸರ್ಜಿಸಿಬಿಟ್ಟು ಮತ್ತೆ ಚುನಾವಣೆಗೆ ಹೋಗಿದ್ರು. ದೊಡ್ಡ ಗೆಲುವು ಸಿಕ್ಕಿತ್ತು. 70ರಲ್ಲಿ 67 ಗೆದ್ದಿದ್ರು. ಅಗೇನ್ ಮತ್ತೆ 5 ವರ್ಷಗಳ ಬಳಿಕ ದೊಡ್ಡ ಬಹುಮತವನ್ನು 60+ ಸೀಟ್ಸ್ನೊಂದಿಗೆ ಕೇಜ್ರಿವಾಲ್ ಬಂದಿದ್ರು. ಲೆಕ್ಕಕ್ಕೆ ತಗೊಂಡ್ರೆ 3 ಸಲ ಸಿಎಂ ಆಗಿದ್ರು. ಸೊ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಕೂಡ ಇರುತ್ತೆ. ಯಮುನಾ ನದಿಯನ್ನು 3 ವರ್ಷದಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಏನೂ ಕ್ಲೀನ್ ಮಾಡಿಲ್ಲ. ಪೊಲ್ಯೂಷನ್ ದೊಡ್ಡ ಸಮಸ್ಯೆ ದಿಲ್ಲಿಲಿ. ಜನರಿಗೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ನೀವು ದಿಲ್ಲಿಗೆ ಹೋಗಿಬಿಟ್ರೆ ನಿಮಗೆ ವಿಮಾನದಿಂದ ಹೊರಗೆ ಬರ್ತಿದ್ದ ಹಾಗೇನೆ ಒಂಥರ ಈ ಗಾಳಿಯಲ್ಲಿ ಏನೋ ಕರಿ, ಈ ಮಸಿ ಪೌಡ್ರ್ ಮಿಕ್ಸ್ ಆಗಿ ಬರ್ತಿದ್ದೆ ಅನ್ನೋ ಥರದಲ್ಲಿ ಫೀಲ್ ಆಗುತ್ತೆ ನಿಮಗೆ. ನೀವು ಆಮೇಲೆ ವಾಶ್ರೂಮ್ಗೆ ಹೋಗಿ ಮೂಗು ಕ್ಲೀನ್ ಮಾಡಿದ್ರೆ, ಗಂಟ್ಲು ಕ್ಲೀನ್ ಮಾಡಿ ಉಗಿದ್ರೆ ಒಂಥರ ಬ್ಲ್ಯಾಕಿಶ್ ಇರುತ್ತೆ. ಸೊ ಅಷ್ಟು ಪೊಲ್ಯೂಷನ್ ಇದೆ ದಿಲ್ಲಿಯಲ್ಲಿ. ದಿಲ್ಲಿ ಪೊಲ್ಯೂಷನ್ ಯಾವ ಲೆವೆಲ್ಗೆ ಅಂದರೆ ದಿನಕ್ಕೊಂದು 20-30 ಸಿಗರೇಟ್ ಸೇದಿದಷ್ಟು ನಿಮ್ಮ ಲಂಗ್ಸ್ ಮೇಲೆ, ಅದು ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅಷ್ಟು ಕೆಟ್ಟ ಪೊಲ್ಯೂಷನ್ ಇದೆ. ಅವರು ಸಾಕಷ್ಟು ಭರವಸೆಗಳನ್ನು ಕೊಟ್ಟರು, ಏನೇನೋ ಟ್ರೈ ಮಾಡಿದ್ರು. ವೆಹಿಕಲ್ಗಳನ್ನು ರೋಡಿಗೆ ತರಂಗಿಲ್ಲ, ಆಡಿಯೋವನ್ನು ಏನು ವರ್ಕೌಟ್ ಆಗಲಿಲ್ಲ. ದಿಲ್ಲಿ ಜನರಿಗೆ ಸರಿಯಾಗಿ ಕುಡಿಯುವ ನೀರನ್ನು ಪೂರೈಕೆ ಕೂಡ ಮಾಡಲಿಕ್ಕೆ ಆಗದೆ ಇರೋದು ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹೊಡೆತ ಕೊಡ್ತು. ಕೇವಲ ಒಂದಷ್ಟು ಫ್ರೀ ಬೀಸನ್ನು ಅನೌನ್ಸ್ ಮಾಡಿ ಅದರಿಂದಲೇ ಫಾರೆವರ್ ಅಧಿಕಾರಕ್ಕೆ ಬರ್ತೀನಿ ಅನ್ನೋದು ಜನ 1 ಎಲೆಕ್ಷನ್ ನೋಡ್ತಾರೆ, 2 ಎಲೆಕ್ಷನ್ ನೋಡ್ತಾರೆ. ಹೊಸತೇನಿದೆ ನನ್ನ ಹತ್ರ ಐಡಿಯಾ ಅಂತ ಕೇಳ್ತಾರೆ. ಕೇಜ್ರಿವಾಲ್ ಹತ್ರ ಯಾವುದೂ ಹೊಸ ಐಡಿಯಾಸ್ ಇರಲಿಲ್ಲ. ಅದು ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಕೊಡ್ತು. ಫ್ರೀ ಬೀಸ್ ಯಾರು ಬೇಕಾದರೂ ಕೊಡ್ಬೋದು, ಯಾರು ಅದೇ ಘೋಷಣೆಯನ್ನು ಮಾಡಬಹುದು. ಎನಿಬಡಿ ಕ್ಯಾನ್ ಡೂ. ನಾಳೆ ಇನ್ನೊಬ್ಬರು ಯಾರೋ ಹೊಸ ಪಾರ್ಟಿ ಕಟ್ಟಿ ಕೂಡ ಫ್ರೀ ಬೀಸ್ನ ಅನೌನ್ಸ್ ಮಾಡ್ಬೋದು. ಆದರೆ ಹೊಸ ಐಡಿಯಾ, ಜನರ ಜೀವನ ಮಟ್ಟ ಸುಧಾರಿಸೋಕೆ, ನ್ಯೂ ಎಕನಾಮಿಕ್ ಅಜೆಂಡಾ, ಅದು ಚಾಲೆಂಜಿಂಗ್. ಅದನ್ನು ಕೊಡುವಲ್ಲಿ ಕೇಜ್ರಿವಾಲ್ ಫೇಲ್ ಆದರು. ಇದರ ಜೊತೆಗೆ ಬಿಜೆಪಿ ಮಾಡಿದ ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಜ್ರಿವಾಲ್ ಇಮೇಜ್ಗೆ ಮಸಿಯನ್ನು ಬಳಿಯುವಲ್ಲಿ ಯಶಸ್ವಿಯಾಗಿ ಕಾಣಿಸ್ತಾ ಇದೆ. ಮೊದಲ ಬಾರಿಗೆ ಕೇಜ್ರಿವಾಲ್ರ ಅಪ್ರೂವಲ್ ರೇಟಿಂಗ್ ಕುಸಿದು ಹೋಗಿದ್ವು. ಈ ಸಲ ಮದ್ಯ ಹಗರಣದಲ್ಲಿ ಮಂತ್ರಿಗಳೆಲ್ಲ ಜೈಲಿಗೆ ಹೋಗಿದ್ದು, ಭ್ರಷ್ಟಾಚಾರ ವಿರುದ್ಧ ಪ್ರಚಾರ ಮಾಡಿ ಆ್ಯಂಟಿ ಕರಪ್ಷನ್ ಕ್ರೂಸೇಡರ್, ಭ್ರಷ್ಟಾಚಾರ ವಿರೋಧಿ ಸೇನಾನಿ ಅಂಥೇಳಿ ಅಧಿಕಾರಕ್ಕೆ ಬಂದಿದ್ದ ಕೇಜ್ರಿವಾಲ್ಗೆ ಕಪ್ಪು ಚುಕ್ಕಿ ಆಯ್ತು ಇವೆಲ್ಲ. ಜೊತೆಗೆ ಸರ್ಕಾರ ನಡೆಸೋಕ್ಕೂ ಒಂದು ಮಟ್ಟಕ್ಕೆ ಆಮ್ ಆದ್ಮಿ ಪಾರ್ಟಿಗೆ ಕಷ್ಟ ಆಯಿತು. ಬಾಡಿಗೆ ಮನೆ, ವ್ಯಾಗನಾರ್ ಕಾರಲ್ಲಿ ಓಡಾಡ್ತೀನಿ ಅಂತ ಹೇಳಿದ ಕೇಜ್ರಿವಾಲ್ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಸೇರಿಕೊಂಡಿದ್ದು ಕ್ರೆಡಿಬಿಲಿಟಿ ಹಾಳು ಮಾಡಿತು. ಬಿಜೆಪಿ ಇದನ್ನು ಶೀಶ್ ಮಹಲ್ ಅಂತ ಭರ್ಜರಿ ಪ್ರಚಾರ ಮಾಡಿತು. ಬೀದಿ ಬೀದಿಗೆ ಶೀಶ್ ಮಹಲ್ನ ದೊಡ್ಡ ಪ್ರತಿಕೃತಿಗಳನ್ನು ತಗೊಂಡು ಹೋಗಿ ನೋಡಿ ಕೇಜ್ರಿವಾಲ್ ನಿಮ್ಮ ದುಡ್ಡಲ್ಲಿ ಹೆಂಗೆ ಮಜಾ ಮಾಡ್ತಿದ್ದಾರೆ ಅಂತ ಬಿಜೆಪಿ ತೋರಿಸ್ತು. ಇದು ದೊಡ್ಡ ಪ್ರಮಾಣದಲ್ಲಿ ಕೇಜ್ರಿವಾಲ್ಗೆ ಡ್ಯಾಮೇಜ್ ಮಾಡ್ತು. ನಿಜ, ಒಬ್ಬ ವ್ಯಕ್ತಿ ಏನು ಖರ್ಚು ಮಾಡಬಾರ್ದು ಅಂತಲ್ಲ, ಸ್ವಂತ ದುಡ್ಡಲ್ಲಿ ಖರ್ಚು ಮಾಡೋದು ಬೇರೆ. ಆದರೆ ಇವರು ಕೇಜ್ರಿವಾಲ್ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿದರೂ ಡ್ಯಾಮೇಜ್ ಆಗ್ತಿತ್ತಾನೆ. ಯಾಕಂದರೆ ಅವ್ರು ಆ ಥರ ಹೇಳ್ತಾ ಬಂದಿದ್ದು, ನಾನು ಸಿಂಪಲ್ ಫೆಲೋ ಅಂತ ಹೇಳಿ, ನಾನು ರೆನಾಲ್ಡ್ಸ್ ಪೆನ್ ಜಾಬಲ್ಲಿ ಇಟ್ಕೊಂಡಿರ್ತೀನಿ, ನಾನೊಂದು ಮಾಮೂಲಿ ಶರ್ಟ್ ಹಾಕೊಂಡಿರ್ತೀನಿ, ದೊಗಲೆ ಶರ್ಟ್ ಹಾಕೊಂಡು ಮಫ್ಲರ್ ಹಾಕೊಂಡಿರೋನು ನಾನು, ಕೆಮ್ತಾ ಇರೋನು ನಾನು ಅಂತ ಆ ರೀತಿ ಇರೋದು ಇಮೇಜನ್ನು ನೋಡಿ. ಕೇಜ್ರಿವಾಲ್ ಮುಂಚೆ ಈ ರೀತಿ ಮಫ್ಲರ್ ಹಾಕೊಂಡು ಹಿಂಗೇ ಓಡಾಡ್ತಿದ್ರು. ಇದನ್ನೇ ಪ್ರೊಜೆಕ್ಟ್ ಮಾಡಿದ್ದವರು ಆರಂಭದಲ್ಲಿ. ಆಮ್ ಆದ್ಮಿ ನಾನು ಸ್ವೆಟರ್ ಹಾಕ್ಕೊಂಡು ಆ ಥರ ಇದ್ದವರು ಇವರು ಸರ್ಕಾರಿ ದುಡ್ಡಲ್ಲಿ 50 ಕೋಟಿ ಎಲ್ಲ ಖರ್ಚು ಮಾಡಿ ಜಕ್ಕೂಸಿ ಅಂತೆ, ಅದೇನೋ ಡಿಸೈನರ್ ಶವರ್ಸ್ ಅಂತೆ, ಕರ್ಟನ್ನಿಗೆ 10 ಲಕ್ಷ ರೂಪಾಯಿ, ಮನೆಯ ಕರ್ಟನ್ನಿಗೆ 10 ಲಕ್ಷ ರೂಪಾಯಿ, ಏನೋ ಮಿನಿ ಬಾರ್ ಮಾಡ್ಕೊಂಡಿದ್ರು. ಅದೆಲ್ಲ ಓಕೆ ಮಾಡ್ಕೊಳ್ಳಿ ಏನೋ ಅಂತ ಹೇಳಿ, ಕರ್ಟನ್ನಿಗೆ ಯಾರು ಸ್ವಾಮಿ 10 ಲಕ್ಷ ರೂಪಾಯಿ ಎಲ್ಲ ಖರ್ಚು ಮಾಡ್ತಾರೆ? ಕರ್ಟನ್ನಿಗೆ, ಕಿಟಕಿಗೆ ಹಾಕೋ ಆ ಬಟ್ಟೆಗೆ
ಅದು ಆ ಬಿಲ್ಲೆಲ್ಲ ಆಚೆ ಬಂತಲ್ಲ, ಕೇಜ್ರಿವಾಲ್ ಮನೆಗೆ ಮಾಡಿಸಿರೋ ಈ ರಿನೋವೇಷನ್ದು, ಅದು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡ್ತು ಕೇಜ್ರಿವಾಲ್ ಇಮೇಜನ್ನು. ಇವರು ಸುಮ್ಮನೆ ಹೇಳ್ತಾರಷ್ಟೇ, ಸರ್ಕಾರಿ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋ ಒಂದು ಇಮೇಜ್ ಬರೋಕ್ಕೆ ಕಾರಣ ಆಯಿತು. ಏನೋ ಆಮ್ ಆದ್ಮಿ ಪಾರ್ಟಿ ಐಡಿಯಾಲಜಿಕಲಿ ಯಾವುದೇ ಕ್ಲಿಯರ್ ಸ್ಟ್ಯಾಂಡನ್ನು ತಗೊಂಡಿರಲಿಲ್ಲ. ವಿಶೇಷವಾಗಿ ಮುಸ್ಲಿಂ ಮತಗಳಿದೆ ಅಲ್ಲ, ಇವರಿಗೆ BJPನ ಸೋಲಿಸ್ತಾರನ್ನೋ ಕಾರಣಕ್ಕೋಸ್ಕರ ಸಾಲಿಡಾಗಿ ವೋಟ್ ಹಾಕ್ತಿದ್ರು. ಆದರೆ ಇವ್ರು ಏನು ಮಾಡ್ತಿದ್ರು, ಈ CAA ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಆದರು. ಆ ಟೈಮ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮುಸ್ಲಿಂ ಸಮುದಾಯದೊಂದಿಗೆ ಸಾಲಿಡಾಗಿ ನಿಂತ್ಕೊಳ್ಳಿಲ್ಲ. ಜೊತೆಗೆ ಇವರು ಧರ್ಮದ ಪಾಲಿಟಿಕ್ಸ್ ಎಲ್ಲ ಮಾಡಲ್ಲ ಅಂತ ಹೇಳಿ ಹಿಂದೂ ಓಲೈಕೆಯಲ್ಲಿ ತೊಡಗ್ತಾ ಇದ್ರು. ಆಗಾಗ ಹನುಮಾನ್ ಚಾಲಿಸ ನಾನು ಹೇಳ್ತೀನಿ, BJP ಅವ್ರು ಹೇಳ್ತೀನಿ, ನಿಮಗಿಂತ ಚೆನ್ನಾಗಿ ಹೇಳ್ತೀನಿ, ನನಗೆ ಚೆನ್ನಾಗಿ ಗೊತ್ತು, ಇನ್ನೂ ಭಾಳ ಗೊತ್ತು ನನಗೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇವ್ರ ಕ್ಯಾಬಿನೆಟ್ ಎಲ್ಲ ಕರ್ಕೊಂಡು ಹೋಗಿ ಸೀದಾ ಅಲ್ಲಿ ಹೋಗಿ ಟೆಂಪಲಲ್ಲಿ ಕೂತ್ಕೊಂಡು ಗಣೇಶ ಉತ್ಸವವನ್ನು ಆಚರಿಸ್ತಾ ಇದ್ರು. ಜೊತೆಗೆ ನೋಟ್ಗಳ ಮೇಲೆ ಗಣೇಶ ಮತ್ತು ಲಕ್ಷ್ಮಿಯರ ಫೋಟೋಗಳನ್ನು ಹಾಕಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟರು. ಇವೆಲ್ಲವೂ ಕೂಡ ಮುಸ್ಲಿಂ ಮತಗಳ ಮೇಲೆ ಪೆಟ್ಟು ಕೊಟ್ಟು ಈ ಸಲ ಸ್ವಲ್ಪ ಕಾಂಗ್ರೆಸ್ ಕಡೆ ಹೋಗಿ ಸ್ಪ್ಲಿಟ್ ಆಗಿ ಪೆಟ್ಟು ಬಿದ್ದಿರೋ ಲಕ್ಷಣಗಳಿದ್ದಾವೆ ಆಮ್ ಆದ್ಮಿ ಪಾರ್ಟಿಗೆ. ಇವ್ರು ಅನ್ಕೊಂಡಿದ್ರು ಇವ್ರಿಗೇನು ಆಪ್ಷನ್ ಇಲ್ಲ, BJP ಸೋಲ್ಸಕ್ಕೆ ನಮಗೆ ಹಾಕಬೇಕು, ಮುಸ್ಲಿಂ ನಮಗೆ ಓಟ್ ಹಾಕ್ತಾರೆ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಲಾಸ್ಟ್ ಟೈಮ್ಗಿಂತ ಒಂಚೂರು ಜೋರಾಗಿ ಫೈಟ್ ಮಾಡಿದ್ರಿಂದ ಮುಸ್ಲಿಂ ಮತಗಳು ಜಾಸ್ತಿ ಕಾಂಗ್ರೆಸ್ಸಿಗೂ ಹೋಗಿ ಸ್ಪ್ಲಿಟ್ ಆಗಿ ಆಮ್ ಆದ್ಮಿ ಪಾರ್ಟಿಗೆ ಪೆಟ್ಟುಕೊಟ್ಟಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ BJP ಹಿಂದೂ ಮತಗಳನ್ನು ಸಾಲಿಡ್ ಆಗಿ ಒಗ್ಗೂಡಿಸಿದೆ. ದಿಲ್ಲಿ RSS ಅತ್ಯಂತ ಆಕ್ಟಿವ್ ಆಗಿರೋ ಜಾಗ. ಹಿಂದೂ ಮತಗಳು ಪೂರ್ತಿ ಬಂಚ್ ಆಗಿ ಬಂದು BJPಗೆ ಬಿದ್ದಿರೋದಿಲ್ಲಿ ಕಾಣಿಸ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಯಿಂದ ಕೈಲಾಶ್ ಗೆಹ್ಲೋಟ್ರಂಥ ನಾಯಕರನ್ನ ಕರ್ಕೊಂಡ್ಬಂದು ಜಾಟ್ ಮತಗಳನ್ನು ಕ್ರೋಢೀಕರಣ ಮಾಡಿದ್ರು BJPಯವರು. ಅದರ ಜೊತೆಗೆ ಜೈ ಕಾಲೋನಿ ಅಂತ ಜುಗ್ಗಿ ಜೋಪಡಿಗಳಲ್ಲಿ BJP ನಾಯಕರು ಓಡಾಡಿ ಒಂದಷ್ಟು ಸೀಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಮಗೆ ಹಕ್ಕು ಪತ್ರಗಳನ್ನು ಒದಗಿಸ್ತೀವಿ ನಾವು ಗೆದ್ದ ತಕ್ಷಣ ಅಂತ ಹೇಳಿ ಅಮಿತ್ ಶಾ ಬಂದು ಲಾಸ್ಟ್ ಮೂಮೆಂಟ್ನಲ್ಲಿ ಅನೌನ್ಸ್ ಮಾಡಿದ್ರು. ಅದು ಕೂಡ BJPಗೆ ಈಗ ಕೈ ಹಿಡಿದಿರೋಂಗೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕಡೇ ಗಳಿಗೆಯಲ್ಲಿ ಬಜೆಟನ್ನು ಏನು ಟ್ಯಾಕ್ಸ್ ಬೆನಿಫಿಟನ್ನು ಘೋಷಣೆ ಮಾಡಿದ್ರು. ಬಜೆಟಲ್ಲಿ 12,75,000 ತನಕ ಟ್ಯಾಕ್ಸೇ ಕಟ್ಟಂಗಿಲ್ಲ ಇನ್ಕಮ್ಗೆ ಅಂತ ಹೇಳಿದ್ರು. ಅದು ದಿಲ್ಲಿಯಲ್ಲಿ ಸಾಲಿಡ್ ಆಗಿ ಕಡೇ ಗಳಿಗೆಯಲ್ಲಿ ಎಕ್ಸ್ಟ್ರಾ ಬೂಸ್ಟನ್ನು BJP ಕ್ಯಾಂಪೇನಿಗೆ ಕೊಡ್ತು. ಯಾಕಂದರೆ 66-67% ಮಿಡಲ್ ಕ್ಲಾಸ್ ಜನ ಇದ್ದಾರೆ. ಇಡೀ ದೇಶದ ಆ್ಯಾವ್ರೇಜ್ ಎಷ್ಟು ಗೊತ್ತಾ ಮಿಡಲ್ ಕ್ಲಾಸ್? 30% ಚಿಲ್ಲರೆ. ಆದರೆ ದಿಲ್ಲಿಯಲ್ಲಿ ಡಬಲ್ ಮೆಜಾರಿಟಿ ವೋಟರ್ಸೇ ಮಿಡಲ್ ಕ್ಲಾಸ್. ಬಡವರಿಗಿಂತ ಮಿಡಲ್ ಕ್ಲಾಸ್ ಜಾಸ್ತಿ ಇರೋದಿಲ್ಲಿ. ಹಾಗಾಗಿ ಅದು ದೊಡ್ಡ ಪ್ರಮಾಣದಲ್ಲಿ BJP ಕಡೆಗೆ ವೋಟ್ ಸ್ವಿಂಗ್ ಆಗೋಕ್ಕೆ ಹೆಲ್ಪ್ ಮಾಡಿರೋ ಸಾಧ್ಯತೆ ಇರುತ್ತೆ. ಜೊತೆಗೆ BJP ಕೂಡ ಉಚಿತ ಭರವಸೆ ನೀವು ಕೊಡ್ತೀರಾ, ನಾವು ಕೊಡ್ತೀವಿ ಅಂತ ಹೇಳಿ ಕೇಜ್ರಿವಾಲ್ ಕಾಂಗ್ರೆಸ್ ಅನ್ನ ಮೀರಿಸೋ ರೀತಿಯಲ್ಲಿ BJP ಕೂಡ ಭರವಸೆಗಳನ್ನು ಕೊಟ್ಟಿತ್ತು. ಹೀಗಾಗಿ ಎಲ್ಲ ಫ್ಯಾಕ್ಟರ್ಸ್ ಸೇರಿ ನಾವು ಆರಂಭದಲ್ಲಿ ಹೇಳಿದ ಹಾಗೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ಗುಡಿಸಿ ಹಾಕಲಾಗಿದೆ ಅವರದ್ದೇ ಪೊರಕೆಯಲ್ಲಿ. ಈ ಮೂಲಕ ಭಾರತದ ರಾಜಕಾರಣದ ಇಂಪಾರ್ಟೆಂಟ್ ಚಾಪ್ಟರ್, ಸಣ್ಣ ವಿಚಾರ ಅಲ್ಲ, ಸ್ಕ್ರಾಚ್ ಇಂದ ಹೊಸ ಪಾರ್ಟಿ ಕಟ್ಟಿ 8-9 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ದಶಕಗಳ ಕಾಲ ರೂಲ್ ಮಾಡೋದು, 10-11 ವರ್ಷ ದಿಲ್ಲಿಯನ್ನ ರೂಲ್ ಮಾಡೋದು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ. ಅದಾದ ಬಳಿಕ ದಿಲ್ಲಿ ಮಾತ್ರ ಅಲ್ಲ ಸ್ವಾಮಿ, ಪಂಜಾಬ್ನಂಥ ಇಂಪಾರ್ಟೆಂಟ್ ಸೆನ್ಸಿಟಿವ್ ಸ್ಟೇಟ್ನಲ್ಲೂ ಕೂಡ ಹರಡ್ಬಿಡೋದು, ಅಲ್ಲಿ ಗೆದ್ದು ಬಿಡೋದು. ಗುಜರಾತ್ನಂಥ ರಾಜ್ಯದಲ್ಲಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಮಾಡಿಕೊಂಡು ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಮಾಡೋ ಮಟ್ಟಿಗೆ ಅಲ್ಲಿ ಇಂಪ್ಯಾಕ್ಟ್ ಮಾಡೋದು. ಸೂರತ್ನಂತಹ ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲೆಲ್ಲ ಪವರ್ ತೋರಿಸೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ನಿಧಾನಕ್ಕೆ ಅಸ್ತಿತ್ವವನ್ನು ಕಂಡುಕೊಳ್ಳೋದು ಸಣ್ಣ ವಿಚಾರ ಅಲ್ಲ. ಒಂದೇ ದಶಕದಲ್ಲಿ ಪಂಜಾಬ್ನಂತ ಇನ್ನೊಂದು ರಾಜ್ಯವನ್ನು ಕಂಪ್ಲೀಟಾಗಿ ಸ್ವೀಪ್ ಮಾಡಿ ಗೆದ್ದು ಬಿಟ್ಟಿದ್ರಲ್ಲ ಆಮ್ ಆದ್ಮಿ ಪಾರ್ಟಿಯವರು. ಈಗಲೂ ಕೂಡ ಪಂಜಾಬನ್ನು ಆಮ್ ಆದ್ಮಿ ಪಾರ್ಟಿ ರೂಲ್ ಮಾಡ್ತಿದೆಯಲ್ಲ, ಸಣ್ಣ ಸಾಧನೆ ಅಲ್ಲ ಇದು. ದೊಡ್ಡ ಚಾಪ್ಟರ್ ಇದು ಭಾರತದ ರಾಜಕಾರಣದಲ್ಲಿ. ಅದರಲ್ಲಿ ನಿರ್ಣಾಯಕ ಘಟ್ಟ ಈಗ ಬಂದಿದೆ. ದೊಡ್ಡ ಅಧಪತನದ ದಿಕ್ಕಿಗೆ ಆಮ್ ಆದ್ಮಿ ಪಾರ್ಟಿ ಹೊರಳದಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಏನಾಯಿತು? ಈ ಚಾಪ್ಟರ್ ಓಪನ್ ಆಗಿದೆ ಹೇಗೆ? ಈಗ ಅದರಲ್ಲಿ ದೊಡ್ಡ ಅಡೆತಡೆ ಅಥವಾ ದೊಡ್ಡ ಹಿನ್ನಡೆ ಬಂದಿರೋದು ಹೇಗೆ? ಇದು ಕೊಲ್ಯಾಪ್ಸಾ, ಮುಗಿದೋಯ್ತಾ? ಹಾಗಾದರೆ ಈ ಕತೆ ಏನು ಆಮ್ ಆದ್ಮಿ ಪಾರ್ಟಿದು? ಏನು ಕೇಜ್ರಿವಾಲ್ರ ಸ್ಟೋರಿ ಏನು? ಅದನ್ನು ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ. ಪಬ್ಲಿಷ್ ಆದಾಗ ಅದು ಇಲ್ಲಿ ಬಂದಿರುತ್ತೆ. ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಯನ್ನು ಕೂಡ ನೋಡಬಹುದು. ಇಲ್ಲಿ ಕೇಜ್ರಿವಾಲ್ರ ಈ ಭವ್ಯ ಅರಮನೆಗೆ ಸಂಬಂಧಪಟ್ಟಂಥ ರಿಪೋರ್ಟ್ ಇದೆ. ಅದನ್ನು ನಾವು ಈ ಹಿಂದೆನೇ ಮಾಡಿದ್ವಿ, ಅದು ವಿವಾದ ಆದಾಗ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.